ಈಗಾಗಲೇ ಕೊಡ್ತಾರೆ, ಅದನ್ನ ಶೀಘ್ರವಾಗಿ ಈಗಲೇ ಕೊಡಬೇಕು. ಮತ್ತು ಬಹಳ ಮುಖ್ಯವಾಗಿ ಅದು ಪೊಲೀಸ್ನವರು ಕರ್ಕೊಂಡೋಗಿ ಕೆಲಸಕ್ಕೆ ಹಚ್ಚಿದ್ರೆ ಪೊಲೀಸ್ ಮೇಲೆ ಕೇಸ್ ಆಗ್ತದೆ. ಇಲ್ಲ ಚೀಫ್ ಆಫೀಸರ್ ಹೇಳಿ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಆಗಲ್ಲ. ನಾವಂತೂ ಇದನ್ನ ಬಿಡೋದಿಲ್ಲ. ಇದನ್ನ ಮೇಲ್ಮಟ್ಟದಲ್ಲಿ ತನಿಖೆ ನಡೆಸಿ ನಾವು ಒತ್ತಾಯ ಮಾಡ್ತಾ ಇದೀವಿ. ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಮಣಿವಣ್ಣನವರು ತನಿಖೆಗೆ ಆದೇಶ ಮಾಡಿದ್ದಾರೆ. ಇದನ್ನ ಡಿಸಿ ಅವರು ಇದನ್ನ ನೋಡ್ತಾ ಇದ್ದಾರೆ. ಇದನ್ನ ನಾವು ತನಿಖೆ ಮಾಡಿಸೇ ಮಾಡ್ತೀವಿ. ಚೀಫ್ ಆಫೀಸರ್ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಮೇಲೆ ಕೇಸ್ ಆಗಲೇಬೇಕು, ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ಕೊಟ್ಟಿಲ್ಲ ಸರ್, ಅವರು ಕೊಡ್ತಾ ಇಲ್ಲ. ಇದುವರೆಗೂ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಮಾಧ್ಯಮಗಳಿಗೂ ಕೊಟ್ಟಿಲ್ಲ, ಕುಟುಂಬಕ್ಕೂ ಹೇಳಿಲ್ಲ, ನಮ್ಗೆ ಯಾರಿಗೂ ಹೇಳಿಲ್ಲ. ಇದುವರೆಗೂ ಅವರು ಆರಾಮಾಗಿ ಸೈಲೆಂಟ್ ಆಗಿದ್ದಾರೆ. ಸೊ ಹಾಗಾಗಿ ಈ ಒಂದು ಕೊಲೆ ಕೇಸನ್ನ, ಈ ಸಾವು ಕೇಸನ್ನ ವ್ಯವಸ್ಥಿತವಾಗಿ ಮುಚ್ಚಾಕ್ಬೇಕು. ಇವರು ಆಫ್ಟರ್ ಮಾದಿರಿಗಳು ಏನು ಕೇಳೋದಿಲ್ಲ. ಇವರು ಆಫ್ಟರ್ ಪೌರ ಕಾರ್ಮಿಕಗಳು ಏನ್ ಕೇಳ್ತಾನೆ ಅನ್ನುವಂತ ಒಂದು ನೆಗ್ಲೆಕ್ಟ್ ಇದನ್ನ ಇದುವರೆಗೂ ಅದನ್ನ ಏನು ಮಾತಾಡ್ತಿಲ್ಲ, ಬಹಳ ಸೈಲೆಂಟ್ ಆಗಿದ್ದಾರೆ. ಹಂಗಾಗಿ ಇವತ್ತು ನಾನು ತುರ್ತಾಗಿ ಬಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೋಣ. ಆ ನಂತರ ಡಿಸಿಯವ್ರನ್ನ ಭೇಟಿ ಮಾಡ್ತಾ ಇದ್ವಿ, DMA ಡೈರೆಕ್ಟರ್ ಭೇಟಿ ಮಾಡ್ತಾ ಇದ್ವಿ. ಕಂಪ್ಲೇಂಟ್ ಕೊಡ್ತೀವಿ ನಾವು. ಕಂಪ್ಲೇಂಟ್ ಕೊಟ್ಟು ನಿಯಮಾನುಸಾರ ತನಿಖೆ ಆಗ್ಬೇಕು. ಅದಾದ್ಮೇಲೆ ಪರಿಹಾರ ಮತ್ತು ಉದ್ಯೋಗ ಮತ್ತು ಶಿಕ್ಷೆ ಈ ಮೂರನ್ನೂ ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬಾಬುಡಾ ಟೌನ್ ನಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡ್ತೀವಿ. ಕಂಪ್ಲೀಟ್ ಸ್ವಚ್ಛತಾ ಕಾರ್ಯ ನಿಲ್ಲಿಸ್ಬಿಟ್ಟು ಪ್ರತಿಭಟನೆ ಕೂತ್ಕೋಬೇಕಾಗುತ್ತೆ ಅಂತ ಹೇಳಿ ಮಾಡೋರಂತೇಳಿ. ಅದು FIR ನಲ್ಲಿ ಏನ್ ಹಾಕಿದ್ದಾರೆ, ಅಸ್ವಾಭಾವಿಕ ಸಾವ, ಆಕ್ಸಿಡೆಂಟ್. ಯಾಕಂದ್ರೆ ತಮ್ಮ ಮಾಧ್ಯಮಗಳಲ್ಲಿ ನಾನು ಮೊದಲನೇ ದಿವಸ ನೋಡಿದ್ದು ಕಸ ಗುಡಿಸ್ತೇನೆ ಡಾಕ್ಟರ್ ಬಂದು ಕೂತಿದೆ ಅಂತ ಬಂತು. ನಾನು ಅದಕ್ಕೆ ಹಿಂದಿನ ದಿವಸನೇ ಮಾಧ್ಯಮದಲ್ಲಿ ಹೇಳಿದ್ದೆ, ಇದು ಹಂಗಲ್ಲ, ಇದು ಅವರು ಕೆಲಸ ಮಾಡ್ತಾರಲ್ಲ, ಬೆಳಿಗ್ಗೆ ಅಟೆಂಡೆನ್ಸ್ ಹಾಕಿ ಕೆಲಸ ಮಾಡಿ ಬೆಳಿಗ್ಗೆ 10 ಗಂಟೆಗೆ ಟಿಫನ್ ಮಾಡಿ ಅವ್ರು ಹೋಗ್ತಾ ಇರ್ಬೇಕಾದ್ರೆ ಪೊಲೀಸ್ನವ್ರು ಕರ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಅವನು ಅಯತ್ತಪ್ಪಿ ಇವತ್ತಿನ ಆಗಿರೋ ತೊಂದರೆ, ಮಂಜುನಾಥ್ ಆಗಿರೋ ತೊಂದರೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮುಂದಿನ ಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್